ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ತೆ. ಇವತ್ತು ನಮ್ಮನೇಲಿ ರೆಸಿಪಿ ಬಂದು ಮೆಂತ್ಯ ಕಾಳಿನ ಬಾತು. ಸೊ ನಾವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಒಂದು 7ರಿಂದ 8 ಈರುಳ್ಳಿನ ಉದ್ದುದಾಗಿ ಹೆಚ್ಕೊಂಡಿದ್ದೀವಿ. ಮತ್ತು ಒಂದು 4 ಟೊಮೊಟೊನ ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಒಂದು 3 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀವಿ. ಮತ್ತು ಇದು ರುಬ್ಲಿಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಮತ್ತು ಒಂದು ಸ್ವಲ್ಪ ಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ತೊಗೊಂಡಿದ್ದೀವಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕೋತೀವಿ. ಸೊ ನಮಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಸಾಸಿವೆ. ಸೊ ಇದನ್ನು ಈಗ ಒಂದು ಕುಕ್ಕರ್ನ ಇಟ್ಬಿಟ್ಟು ನಾವು ಅದಕ್ಕೆ ಒಂದು ಕಪ್ ಎಣ್ಣೆನ ಹಾಕೋತಾ ಇದ್ದೀವಿ. ಸಾಸಿವೆನ ಹಾಕೋತಾ ಇದ್ವಿ. ಮತ್ತು ತೆಗೆದಿಟ್ಕೊಂಡಿರೋ ಮೆಂತ್ಯಕಾಳನ್ನ ಕೂಡ ಎಣ್ಣೆಲೇ ಫ್ರೈ ಮಾಡ್ಕೊತೀವಿ. ಈಗ ಸ್ವಲ್ಪ ಫ್ರೈ ಆದರೂ ಸಾಕು. ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತೀವಿ. ನಂತರ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀವಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಈಗ ಮಸಾಲೆನ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದು, ಮತ್ತು ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತೀವಿ. ಮತ್ತು ಸ್ವಲ್ಪ ಕಾಯಿ ತುರಿ. ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯನ್ನ ಯೂಸ್ ಮಾಡ್ತಾಯಿಲ್ಲ, ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಕೂಡ ಬೇಕಾದ್ರೆ ಹಾಕ್ಕೋಬೋದು, ಆದರೆ ನಾವು ಖಾರ ಪುಡಿನ ಹಾಕ್ಕೋತಾ ಇದ್ದೀವಿ. 1 ಸ್ಪೂನ್ ಖಾರ ಪುಡಿ ಹಾಕೋತೀವಿ. ಸ್ವಲ್ಪ ಗರಂ ಮಸಾಲೆನ ಹಾಕೋತಾ ಇದ್ದೀವಿ, 1 ಸ್ಪೂನಷ್ಟು ಹಾಕೋತಾ ಇದ್ದೀವಿ. ಸೊ ಇದನ್ನು ಇವಾಗ ಸಣ್ಣದಾಗಿ ರುಬ್ಕೊಬರ್ತೀವಿ. ಈಗ ರುಬ್ಬಿರೋ ಅಂಥ ಮಸಾಲೆ ಈಗ ರೆಡಿಯಾಗಿದೆ. ಈ ಥರ ರುಬ್ಬಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನಾವು ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಅದನ್ನೆಲ್ಲ ಈರುಳ್ಳಿ, ಟೊಮೊಟೊ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀವಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ. ನಾವು ಮೊದಲಿಗೆ ಹಾಕಿಲ್ಲ, ಮಸಾಲೆ ಹಾಕಬೇಕಾದ್ರೆ ಹಾಕೋತೀವಿ. ಮತ್ತು ನಾವು ಕಲ್ಲುಪ್ಪನ್ನ ಬಳಸಿದ್ವಲ್ಲ, ಕಲ್ಲುಪ್ಪನ್ನ ತೊಗೊಂಡಿದ್ವಿ. ಕಲ್ಲುಪ್ಪನ್ನ ಕೂಡ ಹಾಕಿ ಈಗ ಮಿಕ್ಸ್ ಮಾಡ್ಕೋತೀವಿ. ಅದಕ್ಕೆ ನಾವು ಈ ಕಪ್ಪಲ್ಲಿ ಒಂದು 3 ಲೋಟ ಕಪ್ಪು ಅಕ್ಕಿನ ತೊಗೊಂಡಿದ್ವಿ. ಸೊ ಈಗ ಅಕ್ಕಿನ ಅದನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡಿ, ಅಕ್ಕಿನ ಇದಕ್ಕೆ ಕುಕ್ಕರ್ಗೆ ಹಾಕಿ ಆ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಅಂಟ್ಕೊಂಡ್ರೆ ಒಂದು ಕಡೆ ಮಸಾಲೆ ಹತ್ತುತ್ತೆ, ಒಂದು ಕಡೆ ಮಸಾಲೆ ಹತ್ತಲ್ಲ. ಸೊ ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ. ನಾವು 3 ಲೋಟ ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ 6 ಗ್ಲಾಸು ನೀರನ್ನ ಹಾಕ್ಕೊಂಡಿದ್ವಿ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅಕ್ಕಿನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀವಿ. ನೀರು ಹಾಕ್ಕೊಂಡ್ಮೇಲೆ ಅಕ್ಕಿ ಮಸಾಲೆನೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಅದು 2 ವಿಷಲ್ ಬರೋವರೆಗೂ ಬಿಡ್ತೀನಿ. ಈಗ 2 ವಿಷಲ್ ಆಗಿದೆ. ಸೊ ಅದನ್ನು ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀವಿ. ಸೊ ನೋಡಿ ಹೇಗಾಗಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ. ನೋಡಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಅಕ್ಕಿಗೆ ಇದೆ. ಸೊ ಮೊದಲೇ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ, ಅಕ್ಕಿ ಜೊತೆಗೆ ಮಸಾಲೆ ಮಿಕ್ಸ್ ಮಾಡೋದ್ರಿಂದ ಅದು ಬೇಯಬೇಕಾದ್ರೆ ಅಷ್ಟು ಸಪ್ರೇಟಾಗಿ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗುತ್ತೆ. ಸೊ ಈ ರೀತಿ ಮೆಂತ್ಯ ಪಲಾವ್ ರೆಡಿಯಾಗಿದೆ ನೋಡಿ. ಇದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್ ಮಾಡಿಕೊಂಡು ಅದ್ರ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.